ಇಬ್ಬರು ಕಾಂಗ್ರೆಸ್ ಶಾಸಕರ ಕೊರಳಿಗೂ ವಾಲ್ಮೀಕಿ ಹಗರಣ. ಇಬ್ಬರು ಕಾಂಗ್ರೆಸ್ ಶಾಸಕರ ಬುಡಕ್ಕೆ ವಾಲ್ಮೀಕಿ ನಿಗಮದ ಸ್ಕ್ಯಾಮ್ ಶುರುವಾಗಿದೆ. ಶಾಸಕ ಬಿ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ಗೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿಯಿಂದ ನೋಟಿಸ್. ವಾಲ್ಮೀಕಿ ಹಗರಣ ವಿಚಾರಕ್ಕೆ ನಾಗೇಂದ್ರ ತಲೆದಂಡವಾಗಿತ್ತು. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ರು. ಈಗ ನಾಗೇಂದ್ರ ಶಾಸಕ ಸ್ಥಾನಕ್ಕೂ ಶುರುವಾಯಿತು ಕಂಟಕ. ನಾಗೇಂದ್ರ ಜೊತೆಗೆ ಬಸನಗೌಡ ದದ್ದಲ್ಗೂ ಕೂಡ ಟೆನ್ಷನ್. ಆರೋಪ ಸಾಬೀತಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಈಗಾಗಲೇ ಹಗರಣ ಸಂಬಂಧ ಬಿಜೆಪಿಯಿಂದ ತೀವ್ರ ಹೋರಾಟ ಆಗ್ತಾ ಇದೆ. ಅಧಿವೇಶನದಲ್ಲೂ ಇದೇ ವಿಚಾರ ಮಾರ್ಧನಿಸುವುದು ಕೂಡ ಫಿಕ್ಸ್ ಆಗಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿರುವಂತಹ ಬಿಜೆಪಿ ಪಡೆ ದಿನೇ ಇಬ್ಬರು ಶಾಸಕರ ವಿರುದ್ಧ ಬಿಗಿ ಆಗ್ತಾ ಇದೆ ಉರುಳು. ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಬಹಳಷ್ಟು ಸುದ್ದಿ ಮಾಡಿತ್ತು. ಇಬ್ಬರು ಕಾಂಗ್ರೆಸ್ ಶಾಸಕರ ಕೊರಳಿಗೆ ಈಗ ಉರುಳಾದಂತೆ ಕಾಣಿಸ್ತಾ ಇದೆ ವಾಲ್ಮೀಕಿ ಹಗರಣ. ಇಬ್ಬರು ಕಾಂಗ್ರೆಸ್ ಶಾಸಕರ ಬುಡಕ್ಕೆ ವಾಲ್ಮೀಕಿ ನಿಗಮದ ಸ್ಕ್ಯಾಮ್ ಈಗ ಅಂಟುಕೊಂಡು ಬಿಟ್ಟಿದೆ. ಶಾಸಕ ಬಿ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ಗೆ ಈಗ ಸಂಕಷ್ಟ ಎದುರಾಗಿಬಿಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿಯಿಂದ ನೋಟಿಸ್ ಬಂದಿದೆ. ವಾಲ್ಮೀಕಿ ಹಗರಣ ವಿಚಾರಕ್ಕೆ ನಾಗೇಂದ್ರ ತಲೆದಂಡವಾಗಿತ್ತು. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ರು. ಈಗ ನಾಗೇಂದ್ರ ಶಾಸಕ ಸ್ಥಾನಕ್ಕೂ ಕೂಡ ಶುರುವಾಗಿದೆ ಕಂಟಕ. ನಾಗೇಂದ್ರ ಜೊತೆಗೆ ಬಸನಗೌಡ ದದ್ದಲ್ಗೂ ಈಗ ಟೆನ್ಷನ್ ಆಗಿಬಿಟ್ಟಿದೆ. ಆರೋಪ ಎಲ್ಲಾದ್ರೂ ಸಾಬೀತಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಹೀಗೊಂದು ಪ್ರಶ್ನೆ ಈಗ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಚಿವ ಸ್ಥಾನಕ್ಕೆ ಆಗ್ಲೇ ರಾಜೀನಾಮೆಯನ್ನ ನೀಡಿದ್ರು. ಈಗ ತನ್ನ ಶಾಸಕ ಸ್ಥಾನಕ್ಕೂ ಕೂಡ ಕಂಟಕ ಶುರುವಾಗಿದೆ. ಕಾಂಗ್ರೆಸ್ನ ಇಬ್ಬರು ಶಾಸಕರಿಗೆ ಈಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿಬಿಟ್ಟಿದೆ. ಎಲ್ಲಾದ್ರೂ ಆರೋಪ ಸಾಬೀತಾದ್ರೆ ಶಾಸಕ ಸ್ಥಾನಕ್ಕೂ ಕೂಡ ಇವರು ರಾಜೀನಾಮೆ ಕೊಡ್ತಾರಾ? ಹೀಗೊಂದು ಪ್ರಶ್ನೆ ಈಗ ಶುರು ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಅಧಿವೇಶನದ ಕೂಡ ಇದೇ ವಿಚಾರ ಮಾರ್ಧನಿಸುವುದು ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಬಿಜೆಪಿ ಇದನ್ನೇ ಬಹಳಷ್ಟು ಪ್ಲಸ್ ಆಗಿಟ್ಟುಕೊಂಡು ಈಗಾಗಲೇ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದೆ. ಈ ಹಗರಣ ಸಂಬಂಧ ಬಿಜೆಪಿಯಿಂದ ತೀವ್ರ ಹೋರಾಟವಾಗ್ತಾ ಇದೆ. ಈಗ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿದೆ ಬಿಜೆಪಿ. ದಿನೇ ಇಬ್ಬರು ಶಾಸಕರ ವಿರುದ್ಧ ಬಿಗಿ ಆಗ್ತಾ ಇದೆ ವಾಲ್ಮೀಕಿ ಹಗರಣದ ಉರುಳು.